ಪ್ರಥಮದಲ್ಲಿ ಕ್ರಿಸ್ತ ಧರ್ಮದ ಫಾಲೋಯರ್ ಆಗಿದ್ದೆ. ನಂತರ ಜೈನ ಧರ್ಮದ ಪರಂಪರೆಯಲ್ಲಿ ಬೆಳೆದೆ. ನಂತರ ರಾಮಕೃಷ್ಣಾಶ್ರಮದ ಪರಂಪರೆಯಲ್ಲಿ ಬೆಳೆದೆ. ನಂತರ ವೀರಶೈವ ಲಿಂಗಾಯತರ ಪರಂಪರೆಯಲ್ಲಿ ಸುಮಾರು 5-6 ವರ್ಷ ಎಲ್ಲ ಪರಂಪರೆಗಳನ್ನು ಭಾಳ ಆಳವಾಗಿ ನನ್ನ ತಕ್ಕ ಮಟ್ಟಿಗೆ ಅಧ್ಯಯನವನ್ನು ತಾತ್ವಿಕ ಹಿನ್ನೆಲೆಯಲ್ಲಿ, ದೈವ ದರ್ಶನದ ಹಿನ್ನೆಲೆಯಲ್ಲಿ, ಅದರ ಕೊನೆಗೆ ಮನೆ ಬಿಟ್ಟು ಬರುವಂಥ ಸಂದರ್ಭ, ಇದರ ಹುಚ್ಚಿಗೋಸ್ಕರನ ನನಗೆ ಕನಕ ಗುರುಪೀಠಕ್ಕೆ ಬಂದಾಗಲೇ ಗೊತ್ತಾಗಿದ್ದು ಈ ಎಲ್ಲ ಧಾರ್ಮಿಕ ಪರಂಪರೆಗಳನ್ನು ಹಾಲು ಮತ ದರ್ಶನ ಅನ್ನುವಂತಹ ಒಂದು ಪರಂಪರೆ ನಿವಾಳಿಸಿ ತೆಗೆಯುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದೈತೆ ಅನ್ನುವಂಥದ್ದು. ನಾನು ಮೊದಲು ನಂದನ್ನು ಓದಿಲ್ಲ. ನಾನು ಬಾಲ್ಯದಿಂದನೂ ಸುಮಾರು 25 ವರ್ಷಗಳ ತನಕ ಅನ್ಯ ಧರ್ಮಗಳನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿದಾತ, ವಚನ ಪರಂಪರೆಗೆ ಮಾರುವುದಾತ. ನಮ್ಮ ಕನಕ ಗುರುಪೀಠಕ್ಕೆ ಬಂದ ಮೇಲೆ ನಾನು ಇದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದಾಗ ನನಗೆ ಮೊದಲು ಸಿಕ್ಕಿದ್ದೇ ಇದು ಕುರುಬರ ಚರಿತ್ರೆ. ನಂತರ ಓದಿದ್ದು ಹಾಲುಮತ ದರ್ಶನ. ಅಲ್ಲಿ ಹಾಲುಮತ ದರ್ಶನದಲ್ಲಿ ಅವರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಯೋಗ ದರ್ಶನ ಅಥವಾ ಇನ್ನಿತರ ದರ್ಶನ, ತತ್ವ ದರ್ಶನಗಳಂತ ಹೆಂಗೋ ಹಾಗೆ ಹಾಲುಮತ ಅನ್ನುವಂಥದ್ದು ಒಂದು ಜಾತಿಯಲ್ಲ, ಅದೊಂದು ದರ್ಶನ, ಫಿಲಾಸಫಿಕಲ್ ಬೇಸ್ಡ್ ಒಂದು ಗ್ರೂಪ್. ಶಂಭಾ ಜೋಶಿಯವರು ಇದನ್ನು ಹೇಳ್ತಕ್ಕಂಥದ್ದು. ಯಾರವರು? ಆರ್ಯ ಪರಂಪರೆಯ ಪ್ರತಿನಿಧಿಗಳು. ಆರ್ಯ ಪರಂಪರೆಯ ಪ್ರತಿನಿಧಿಗಳು ಭಾಳ ಅಧಿಕೃತವಾಗಿ ಹೇಳ್ತಾರೆ. ಮತ್ತು ಅದರಲ್ಲಿ ಪುಸ್ತಕದ ಮೊದಲನೇ ಭಾಗದಲ್ಲೇ ಹೇಳ್ತಾರೆ, ದ್ರಾವಿಡ ಆರ್ಯರ ಸಮಾಗಮದ ಚರಿತ್ರೆ ಅನ್ನುವಂಥದ್ದು. ದ್ರಾವಿಡ ಆರ್ಯರ ಸಮಾಗಮದ ಚರಿತ್ರೆ ಅಂದರೆ ಭಾರತೀಯರ ಮತ್ತು ವಿದೇಶಿಯರ, ಭಾರತಕ್ಕೆ ಬಂದವರ ಸಮಾಗಮದ ಚರಿತ್ರೆ. ಅವರ ದೃಷ್ಟಿಯಲ್ಲಿ ಹಾಲುಮತ ಅಂತಂದರೆ ಭಾರತದ ಧಾರ್ಮಿಕ ಆಧಾರ ಸ್ತಂಭ. ಇದನ್ನು ಸಾಕ್ಷಿ ಸಮೇತ, ಅದರ ಹಲವಾರು ಆಧಾರಗಳ ಸಮೇತ ಅವರು ಉಲ್ಲೇಖಗಳನ್ನು ಮಾಡಿ ಅದನ್ನು ಓದೋದು ತುಂಬ ಕಷ್ಟ ಸಾಮಾನ್ಯ ಜನಗಳಿಗೆ. ಅದನ್ನು ಅದು ಮತ್ತೆ ಸಂಕ್ಷಿಪ್ತವಾಗಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಮ್ಮ ಮಠ ಅಥವಾ ನಮ್ಮ ಯಾರಾದರೂ, ನಾನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ, ಬೇರೆ ಬೇರೆ ಸಂಸ್ಥೆಗಳು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಉತ್ತರ ಕರ್ನಾಟಕದ ಮಠಾಧೀಶನಾದ ಮೇಲೆ ನಮ್ಮಲ್ಲಿ ಬಡತನ, ಜನಗಳನ್ನ ಸೇರಿಸ್ಬೋದೇ ಹೊರತು ಹಣ ಸೇರಿಸೋದಕ್ಕೆ ಆಗೋದಿಲ್ಲ. ಆದ್ರೂ 21 ಗ್ರಂಥಗಳನ್ನು ನಮ್ಮ ಮಠದ ವತಿಯಿಂದ ಬಿಡುಗಡೆ ಮಾಡಿ, 21 ಗ್ರಂಥಗಳನ್ನು ಮಠದ ಭಕ್ತರನ್ನು ಹಿಡ್ಕೊಂಡು ಬರೀ ಏನು ಈ ಒಂದು ಹಿನ್ನೆಲೆಯಲ್ಲಿ, ಚರಿತ್ರೆ ಮತ್ತು ಪರಂಪರೆಯ ಹಿನ್ನೆಲೆಯಲ್ಲಿ ಹಾಲುಮತ ಪರಂಪರೆಗೂ ಭಾರತೀಯ ಸಂಸ್ಕೃತಿಗೂ ಮತ್ತು ಭಾರತೀಯೇತರ ಸಂಸ್ಕೃತಿಗೂ ಏನು ವ್ಯತ್ಯಾಸ, ಇದನ್ನು ದರ್ಶನ ಮಾಡಿದರ ಹೆಚ್ಚುಗಾರಿಕೆ ಏನು, ಇವನ್ನೆಲ್ಲವನ್ನು ಹಾಲುಮತ ದರ್ಶನದಲ್ಲಿ ಬಳಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಲುಮತ ಅನ್ನುವಂಥ ಪದ ನಾನು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಬಳಸ್ತಾ ಇದ್ದೆ, ಧಾರ್ಮಿಕ ಹಿನ್ನೆಲೆಯಲ್ಲಿ ಬಳಸ್ತಾ ಇದ್ದೆ. ನಾವು ಯಾವುದೋ ಧರ್ಮ ಅಂತ ಹೇಳ್ಕೊಂಡು ನಮ್ಮದಲ್ಲದೆ ಇರುವಂತಹ ಧರ್ಮದಲ್ಲಿ ನಾವು ಕೀಳಾಗಿ ಶೂದ್ರರಾಗಿ ಬದುಕೋದಕ್ಕಿಂತ ನಮ್ಮ ಪೂರ್ವಜರು ಬಿಟ್ಟೋಗಿರುವಂಥ ಸಂಸ್ಕೃತಿ ಹೆಸರನ್ನೆಲ್ಲ ಯಾಕೆ ಹೆಮ್ಮೆಯಿಂದ ಬದುಕಬಾರ್ದು ಅನ್ನುವಂಥ ವಾದ ನಮ್ಮದು. ಇದು ಬೇಕಾಗೈತೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ನಾವೇನೇನು ಇವತ್ತಿನವರೆಗೂ ಧರ್ಮ ಅಂತ ಏನು ಕರೀತಾ ಇದ್ದೀವಿ, ಅದು ನಮಗೆ ಯಾವ ಸ್ಥಾನಮಾನಗಳನ್ನು ಕೊಟ್ಟೈತೆ? ನಿಜವಾಗಿಯೂ ಹೌದಾ? ನಮ್ಮ ಧರ್ಮ ಯಾವುದು? ಈ ಧರ್ಮ ಪ್ರಾರಂಭ ಆಗಿದ್ದು ಯಾವಾಗ? ನಾವೀಗ ಹೇಳ್ಕೊಳ್ತಾ ಇರುವಂಥ ಧರ್ಮ ಪ್ರಾರಂಭ ಆಗಿದ್ದು ಯಾವಾಗ? ಅದಕ್ಕಿಂತ ಮುಂಚೆ ಏನಿತ್ತು? ಇವು ಎಲ್ಲವನ್ನು ನಾವು ವೇದಿಕೆಗಳನ್ನು ಮಾಡಿ ವಿಶ್ಲೇಷಣೆ ಮಾಡಬೇಕು. ನಾನು ಪದೇ ಹೇಳ್ತೀನಿ, ರಾಜಕಾರಣ ಭಾಳ ಬೇಕು. ಕುರುಬ ಸಮುದಾಯವನ್ನು ಜನಾಂಗದ ಹಿನ್ನೆಲೆಯಲ್ಲಿ ನೋಡೋದಕ್ಕಿಂತನ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ, ಅಧ್ಯಯನಕಾರರ ಮಾರ್ಗದರ್ಶನದಲ್ಲಿ ಸಮುದಾಯವನ್ನು ಕಟ್ಟುವಂಥ ನೇತಾರರು ಇವತ್ತು ನಮ್ಮ ಸಮುದಾಯಕ್ಕೆ ಅವಶ್ಯಕತೆ ಐತೇನೋ ಅನ್ನುವಂಥದ್ದು ನನಗೆ ಅನ್ನಿಸ್ತೈತೆ. ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಎಚ್ ಎಂ ರೇವಣ್ಣನವರ
ಕಾರ್ಯನ ನಾನು ಮನಸಾರೆ ಒಳಗೆ ಭಾಳ ಅಭಿಮಾನವನ್ನು ಪಡ್ತೀನಿ. ಹಿಂದೆ ಇರಲಿಲ್ಲ, 5-6 ವರ್ಷಗಳ ಹಿಂದೆ ಅಂಥ ಒಂದು ಇದಿರಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಚಿಕ್ಕಣ್ಣವರ ಪ್ರೇರಣೆ ಅಂತ ಹೇಳ್ತಾರಲ್ಲ, ಸಾಹಿತ್ಯ ಭಾಳ ಕೆಲಸವನ್ನು ಮಾಡುವಂಥದ್ದು. ವ್ಯಕ್ತಿ ಇವತ್ತು ನೋಡ್ರಿ, ವಿಸ್ತಾರ ಭಾಳಷ್ಟು, ಆದರೆ ಬಸವಣ್ಣನವರ ಕಾರ್ಯ ವಿಸ್ತಾರ ಕಲ್ಯಾಣಕ್ಕೆ ಸೀಮಿತ. ಆದರೆ ಸಾಹಿತ್ಯ ಏನು ಕೊಟ್ಟರಲ್ಲ ಶರಣರು, ಸಾಹಿತ್ಯ ಇವತ್ತು ಬಸವಣ್ಣವ್ರನ್ನ ಪ್ರಪಂಚದಾದ್ಯಂತ ಕೊಂಡೊಯ್ಯೋದಕ್ಕೆ ಕೆಲಸ ಆಗಿದೆ. ಆದರೆ ರೇವಣಸಿದ್ದೇಶ್ವರರು ಆವತ್ತಿನ ಕಾಲದಲ್ಲಿ ಎಷ್ಟೇ ಕಾರ್ಯಗಳನ್ನು ಮಾಡಿದರೂ ಸಾಹಿತ್ಯ ಇಲ್ಲದೆ ಕಾರಣ ಅವರನ್ನು ನಾವು ಸ್ಮರಿಸ್ತಾ ಇಲ್ಲ. ನಾನು ನಿನ್ನೆ ಒಂದು ಸಮಾರಂಭದಲ್ಲಿ ಹೇಳ್ತಾ ಇದ್ದೆ, ಇವತ್ತು ವೀರಶೈವ ಲಿಂಗಾಯತರು ಸವರ್ಣೀಯ ಹಿನ್ನೆಲೆಯಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ರೇವಣಸಿದ್ಧ. ಇದನ್ನು ಬೇಕಿದ್ರೆ ಯಾರು ಬೇಕಿದ್ರೂ ನನಗೆ ನನಗೆ ಇದು ಸತ್ಯ ರೇವಣಸಿದ್ಧ, ಅದು ರೇಣುಕಾಚಾರ್ಯ ಅಂತ ಹೇಳ್ತಾರೆ. ರೇವಣಸಿದ್ಧನ ಮಗನೇ ಪಂಚಪೀಠದ ರಂಭಾಪುರಿ ಮಠದ ಮೊದಲನೇ ಪೀಠಾಧ್ಯಕ್ಷ ಅನ್ನುವಂಥದ್ದು ಅದು ಸಾರ್ವಜನಿಕ ಸತ್ಯ. ಈ ಹಿನ್ನೆಲೆಯಲ್ಲಿ ಈ ಸಾಹಿತ್ಯದ ಹಿನ್ನೆಲೆಯಲ್ಲಿ, ಸಂಸ್ಕೃತಿ ಹಿನ್ನೆಲೆಯಲ್ಲಿ ಸಮುದಾಯವನ್ನು ಕಟ್ಟುವಂತಹ, ಜಾಗೃತಿಗೊಳಿಸುವಂತಹ ನಮ್ಮ ಆತ್ಮ ಏನೈತೆ, ನಮ್ಮ ಆತ್ಮ, ಕುರುಬರ ಆತ್ಮ ಸಂಸ್ಕೃತಿಯಲ್ಲೈತೆ. ದೇವರ ಆಚರಣೆಗಳನ್ನು ಹೆಂಗೆ ಮಾಡ್ತಾರೆ, ನಮ್ಮ ಹಿರಿಕರು ಹೆಂಗೆ ಮಾಡ್ತಾರೆ, ಕುರಿಗಳನ್ನು ಇಟ್ಕೊಂಡು ಹೆಂಗೆ ಮಾಡ್ತಾರೆ, ಮನೆಗಳಲ್ಲಿ ದೇವರ ಆರಾಧನೆಗಳನ್ನು ಹೆಂಗೆ ಮಾಡ್ತಾರೆ, ದೇವರುಗಳನ್ನು ನಮ್ಮಲ್ಲಿ ಇವತ್ತು ನಮಗೆ ಭಾಳ ಬೇಸರ ಆಗುತ್ತೆ. ನಾವೆಲ್ಲ ವೈಟ್ ಕಲರ್ಸ್ ಏನು ಮಾಡ್ತಾಯಿದ್ದೀವಿ, ಮಂದಿ ನೋಡಿ ಮತ್ತೊಬ್ಬರನ್ನ ಕರೆಸಿ ಮಾಡಿಸೋರಿದ್ರೆ ನೋಡಿ ನನ್ನ ಪೂಜೆ ಅನ್ನೋವಂಥವ್ರನ್ನ ಕರೆಸಿ ವೈಭವವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ. ಅದೇ ಬೀರಪ್ಪನ ಪೂಜಾರಿಗಳನ್ನು, ರೇವಣಸಿದ್ದನ ಒಡೆಯರುಗಳನ್ನು ಭಿಕ್ಷುಕರನ್ನಾಗಿ ನಾವು ಇವತ್ತು ಮಾಡಿದ್ದೀವಿ. ಅವರಿಗೆ ಪಾಪ ಅವರೂ ಸಹಿತನ ಇವತ್ತಿನ ಸಭ್ಯತೆಗಳನ್ನು ಕಲಿಯೋದನ್ನು ಅವರೂ ಸಹಿತ ಮರ್ತಿದ್ರು. ನಾವು ಅದ್ರ ಜವಾಬ್ದಾರಿ. ಇವತ್ತು ಪೂಜಾರಿಗಳು, ಒಡೆಯರುಗಳು ಮತ್ತು ಇವರು ಮೈಲಾರಲಿಂಗನ ಗೊರವಯ್ಯನವರು, ಇವರನ್ನು ನಾವು ಸರಿಯಾಗಿ ಸಂಘಟಿಸಿ ಸಾಂಸ್ಕೃತಿಕವಾಗಿ ಬಳಸಿದರೆ ಎಲ್ಲ ರೀತಿಯ ಅಭಿವೃದ್ಧಿಯನ್ನು, ನೀವು ಬೇಕಿದ್ದ ರಾಜಕಾರಣವನ್ನು ಸಹಿತನ ಅದು ಬೇಸ್ ಅವರು ಸೂಕ್ಷ್ಮವಾಹಿಗಳು. ಈ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಒಬ್ಬ ನೌಕರದಾರನಾಗಿ ತಾನಾಯಿತು, ತನ್ನ ಕುಟುಂಬ ಆಯಿತು, ತನ್ನ ಜೀವನ ಆಯಿತು ಅಂತ ಮಾಡ್ದೇನೆ ಕುರುಬರ ಚರಿತ್ರೆ ನಮಗೆ ಅಹಿಲ್ಯಾಬಾಯಿ ಹೋಳ್ಕರು ಕುರುಬರು ಅಥವಾ ಮತ್ತೊಬ್ಬರು ಹಲವಾರು ನಮಗೆ ಗೊತ್ತಿಲ್ಲದೆ ಇರುವಂಥವ್ರನ್ನೆಲ್ಲವನ್ನ ಆಧಾರ ಸಮೇತ ನಮ್ಮ ಹನುಮಂತಯ್ಯನವರು 100 ವರ್ಷಗಳ ಹಿಂದೆನೇ ಹಾಕಿದ್ರೂ ಸಹಿತನ ನಾವು ಇವತ್ತಿನವರೆಗೂ ಗುರುತಿಸೋಕ್ಕಾಗಿಲ್ಲ. ಅಹಿಲ್ಯಾಬಾಯಿ ಹೋಳ್ಕರ್ನ ನಾವಿನ್ನೂ ಕರ್ನಾಟಕದಲ್ಲಿ ಪ್ರಚಾರ ಮಾಡೋಕ್ಕೆ ಆಗಿಲ್ಲ, ಪಕ್ಕದ ರಾಜ್ಯದವರು. ಹಾಗಾಗಿ ಸಮುದಾಯ ಹೆಮ್ಮೆ ಯಾವಾಗ ಬರುತ್ತೆ ಅಂತಂದರೆ, ಸಮುದಾಯದ ಜನಗಳಿಗೆ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ನಾವು ಜಗತ್ತಿಗೆ ತೋರಿಸಿದಾಗ, ತಮಗೆ ಅರಿವನ್ನು ಮೂಡಿಸಿದಾಗ, ನೀವಿಷ್ಟು ಶ್ರೀಮಂತರಿದ್ದೀರಿ, ನಮಗೆ ಬಂದಿರುವಂತಹ ಆಸ್ತಿ ಪಾಸ್ತಿಗಳ ಶ್ರೀಮಂತಿಕೆ ಕ್ಷಣಿಕ, ಆದರೆ ಸಹಸ್ರಾರು ವರ್ಷಗಳಿಂದ ಬಂದಿರುವಂತಹ ಆಲುಮತ ಸಂಸ್ಕೃತಿ, ಕುರುಬರ ಚರಿತ್ರೆ, ಕುರುಬರನ್ನು ಒಳಗೊಂಡಂಥ ಹಲವಾರು ಸಮುದಾಯಗಳನ್ನು ನಾನು ಜೊತೆ ಕರ್ಕೊಂಡು ಹೋಗೋದಕ್ಕೆ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ಮಾಡ್ತಿದ್ರೆ, ಅದಕ್ಕೆ ಕೊಡ್ಲಿ ಪೆಟ್ಟು ಹಾಕುವಂಥ ಕೆಲಸಗಳನ್ನು ಮಾಡಿದಾಗ ಎಷ್ಟು ನೋವಾಗಬಾರ್ದು. ಯಾವ ರಾಜಕೀಯ ಹಿನ್ನೆಲೆ ಇಲ್ಲ, ನಾವು ದುಡ್ಡು ಕೊಟ್ಟು ಜನಗಳನ್ನೂ ಕರೆಸೋದಿಲ್ಲ. ಈ ಹಿನ್ನೆಲೆಯಲ್ಲಿ ನನ್ನ ಕೆಲಸ, ನಮ್ಮೆಲ್ಲರ ಕೆಲಸ ಇದು ಸಂಸ್ಕೃತಿ ಸಾಹಿತ್ಯ. ನಮ್ಮ ಮೈಲಾರಲಿಂಗನನ್ನು ನಾವು ಸ್ಮರಿಸ್ತೀವಿ, ಎಲ್ಲ ನಾವು ಮೈಲಾರಲಿಂಗ ಅಂದರೆ ಓಡೋಗ್ತೀವಿ. ಏನು ಮೈಲಾರಲಿಂಗನಿಗೂ ತಿಮ್ಮಪ್ಪನಿಗೂ ಏನು ಯುದ್ಧ ಆಯಿತು? ಏನಕ್ಕೂ ಯುದ್ಧ ಆಯಿತು? ಬೀರಪ್ಪನ ನಾವು ಸ್ಮರಿಸ್ತೀವಿ, ಬೀರಪ್ಪನ ನಮ್ಮೆಲ್ಲರ ಆರಾಧ್ಯ ದೈವ. ಬೀರಪ್ಪನ ಹುಟ್ಟಲೇಬಾರ್ದು ಅಂತಂದ್ಬಿಟ್ಟು ಒಬ್ಬ ನಾರಾಯಣ, ಕಾಳಿ ನಾರಾಯಣ ಏನಕ್ಕೆ ಪ್ರಯತ್ನವನ್ನು ಮಾಡ್ದ? ಯಾಕೆ ಅಷ್ಟೊಂದು ಭೇದ? ಇವೆಲ್ಲ ಈ ರೇವಣಸಿದ್ದೇಶ್ವರರು ತಾವು ಸ್ವತಃ ರಾಜ ಗುರುಗಳಾಗಿದ್ರು ಸಹಿತನ ಏನಕ್ಕೋಸ್ಕರ ಮಠಗಳನ್ನು ಕಟ್ಟಿಸ್ದಾತ, ಎಲ್ಲ ಜಾತಿ ಜನಾಂಗದವರಿಗೆ ಮಠವನ್ನು ಕಟ್ಟಿಸಿ ನಮ್ಮ ಕುರುಬರಿಗೂ ಸಹಿತನ ಮಠವನ್ನು ಕಟ್ಟಿ, ನೀವು ಸಂಸ್ಕೃತ ಮಂತ್ರವನ್ನು ಹೇಳೋದಕ್ಕಿಂತ ಕನ್ನಡ ಮಂತ್ರವನ್ನು ಹೇಳಿ ದೇವ್ರ ಪೂಜೆ ಮಾಡಿರಿ, ಕನ್ನಡ ಮಂತ್ರವನ್ನು ಹೇಳಿ ಮದುವೆ ಮಾಡಿರಿ ಅಂತಂದ್ಬಿಟ್ಟು 11ನೇ ಶತಮಾನದಲ್ಲಿ ರೇವಣಸಿದ್ದೇಶ್ವರರು ಏನಕ್ಕೆ ಪ್ರಯತ್ನವನ್ನು ಮಾಡಿದರು? ಅವರಿಗೆ ತಾತ್ವಿಕ ಭಿನ್ನಾಭಿಪ್ರಾಯ, ಅವ್ರು ಏನಕ್ಕೋಸ್ಕರ ಹೋರಾಟ ಮಾಡಿದ್ರು? ಅವತ್ತು ರೇವಣಸಿದ್ಧರ ಹೋರಾಟ ಯಾವುದಕ್ಕಾಗಿ ಇತ್ತು? ಮೈಲಾರಲಿಂಗನ ಹೋರಾಟ ಯಾವುದಕ್ಕಾಗಿ ಇತ್ತು? ಬೀರಪ್ಪನ ಹೋರಾಟ ಯಾವುದಕ್ಕಾಗಿ ಇತ್ತು? ನಾವು ಸಿದ್ದರಾಮಯ್ಯ ದೇವರು ಅಂತ ಈ ಭಾಗದಾಗ ಹೇಳ್ತೀವಿ. ನನಗೆಷ್ಟು ಇಲ್ಲ, ಒಂದು ಕಡೆಗೆ ರಾಮೇದೇವ್ರು ಅಂತ ತಗೊಂಡೋಗಿ ರಾಮನ್ನ ತಂದು ಕುಂಡ್ರಿಸ್ಬಿಟ್ಟಿದ್ದಾರೆ ಗುಡಿಗೆ.
ರಾಮೇದೇವ್ರ ಗುಡಿ. ಸಿದ್ದರಾಮನ ಗುಡಿನ ಕೆಲವು ಕಡೆ ಸಿದ್ದೇ ದೇವರು ಅಂತಾರೆ. ಸಿದ್ದರಾಮನಿಗೆ ಸಿದ್ದೇ ದೇವರು, ರಾಮೇದೇವರು, ಸಿದ್ದೇದೇವರು ಈ ಭಾಗದಲ್ಲಿ. ಇಲ್ಲಿ ಹೊಸಕೋಟೆಯಿಂದ ಆ ಕಡೆಗೆ ಎಲ್ಲೋ ಇರಬೇಕು, ರಾಮೇದೇವರು ಅಲ್ಲ. ಈ ಹಾಲುಮತ ಧರ್ಮ ಇದು ಸಿದ್ಧರ ಸಂಸ್ಕೃತಿಯ ಧರ್ಮ. ಸಿದ್ಧರು, ರೇವಣ ಸಿದ್ಧ, ಸಿದ್ದರಾಮೇಶ್ವರ, ಬೀರಪ್ಪ, ಸಿದ್ಧ ಬೀರಲಿಂಗೇಶ್ವರ ಅಂತ ಕರೀತಾರೆ. ಅಮೋಘ ಸಿದ್ಧ, ಸಿದ್ಧ ಮೈಲಾರ, ಸಿದ್ಧ ಮಲ್ಲಯ್ಯ, ಸಿದ್ಧ ಪರಂಪರೆ, ನಾಥ ಪರಂಪರೆ ಈ ದೇಶದ ಪ್ರಮುಖವಾದಂಥ ಪರಂಪರೆ. ನಿಮಗೆ ಗೊತ್ತಿರಲಿ, ಸಿದ್ಧ ಪರಂಪರೆ ಸಾಂಸಾರಿಕ ಜೀವನವನ್ನು ತ್ಯಜಿಸೋದಿಲ್ಲ, ಏನು ಒಪ್ಪಿಕೊಂಡಿರುವಂತಹ ಸಂಸ್ಕೃತಿ. ನಾಥ ಪರಂಪರೆ, ಸನ್ಯಾಸ ಪರಂಪರೆ, ಅವಧೂತ ಪರಂಪರೆ ಇವೆಲ್ಲವೂ ಇದೆ. ಇದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೋಸ್ಕರ ನಾನು ಒಂದು ಕಾರ್ಯಕ್ರಮವನ್ನು ಬಿಟ್ಟು ಇಲ್ಲಿ ಬರುವಂಥ ಅವಕಾಶವನ್ನು ಬಂತು. ನಾಥ ಪರಂಪರೆಗೂ ಸಿದ್ಧ ಪರಂಪರೆಗೂ ಸನ್ಯಾಸ ಪರಂಪರೆಗೂ, ನಂದು ಈಗ ಸನ್ಯಾಸಿ ಅಂತಾರೆ, ಆದರೆ ನಾನು ಸನ್ಯಾಸಿ ಅನ್ನಿಸ್ಕೊಳ್ಳೋದಕ್ಕಿಂತ ಒಬ್ಬ ಪೂಜಾರಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ, ಒಬ್ಬ ಒಡೆಯರ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಮ್ಮಲ್ಲಿ ಸನ್ಯಾಸ ಪರಂಪರೆ ಮತ್ತು ವರ್ಗ ವ್ಯವಸ್ಥೆ, ಏನು ಅದಕ್ಕೇನಂತಾರೆ, ಯೌವನದಲ್ಲಿ ಓದಬೇಕು, ಬಾಲ್ಯ ಆಶ್ರಮಾವಸ್ಥೆಗಳಿದಾವಲ್ಲ, ವರ್ಣಾಶ್ರಮ ಪರಂಪರೆ ಅದು ಮನುಸ್ಮೃತಿಯ ಪ್ರತಿನಿಧಿ. ಆದರೆ ಪೂಜಾರಿ ಪರಂಪರೆ ಭಾರತೀಯ ಪರಂಪರೆ, ಸಿದ್ಧ ಪರಂಪರೆ, ನಾಥ ಪರಂಪರೆ ಈ ದೇಶದ ಸಂಪ್ರದಾಯ. ಬೈಲಾರ್ಲಿಂಗನ ಸಂಪ್ರದಾಯ ನಾಥ ಪರಂಪರೆ, ರೇವಣ ಸಿದ್ಧನ ಪರಂಪರೆ ಸಿದ್ಧ ಪರಂಪರೆ. ಇಂಥ ಸಿದ್ಧ ಮತ್ತು ನಾಥ ಪರಂಪರೆಯ ಪ್ರತಿನಿಧಿಗಳು ಅವರ ಒಂದೇ ನಮ್ಮ ಧ್ಯೇಯ, ಹೃದಯ ಶುದ್ಧಿ ಇರಬೇಕು, ಸತ್ಯವನ್ನೇ ಮಾತಾಡಬೇಕು. ತಾಯಿಯ ಹೃದಯವನ್ನು ಹೊಂದಿರುವಂಥ ವ್ಯಕ್ತಿ ಹಾಲುಮತ ಧರ್ಮೀಯ, ದೇವರ ಆತನ ಪ್ರೀತಿಸ್ತಾನೆ ಅನ್ನುವಂತಹ ವಾದನೆ ಹಾಲುಮತ ಧರ್ಮದ ವಾದ ಅನ್ನುವಂಥದ್ದು. ಇದನ್ನು ಎಲ್ಲ ಪರಂಪರೆಗಳಲ್ಲಿ ನಾವು ನೋಡ್ತೀವಿ. ರೇವಣ ಸಿದ್ಧನಲ್ಲಿ, ಬೀರಪ್ಪನಲ್ಲಿ ಈ ಹಿನ್ನೆಲೆಯಲ್ಲಿ ಭಾಳ ಮಾತಾಡಿದರೆ ಇದಾಗುತ್ತೆ, ಸಾರಿ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಕೆಲಸವನ್ನು ಹಾಲುಮತ ಅಧ್ಯಯನ ಪೀಠ ಅವರು ಭಾಳ ಕಷ್ಟಪಡ್ತಾ ಇದ್ದಾರೆ. ರೇವಣ್ಣವ್ರು ಅದನ್ನು ಒಪ್ಪಿಕೊಂಡ್ರು. ನಾನು ಮತ್ತೆ ಪದೇ ಹೇಳೋದು ಬೇಡ. ನಿಮ್ಮಲ್ಲಿ ಭಾಳಷ್ಟು ಜನ ಬಂದಿದ್ದೀರಿ. ನಿನ್ನ ಮಕ್ಕಳಿಗೋಸ್ಕರನ 50 ಲಕ್ಷನೋ 1 ಕೋಟಿನೋ ಏನೋ ಆಸ್ತಿ ಮಾಡ್ತೀರಿ. ಆದರೆ ನಿಮ್ಮ ಮಕ್ಕಳ ನಂತರ ಮೊಮ್ಮಕ್ಕಳು ಬಂದಾಗ ನಿಮ್ಮನ್ನು ನೆನೆಸೋದಿಲ್ಲ. ಆದರೆ ಒಂದು ಪುಸ್ತಕಕ್ಕೋಸ್ಕರ 1 ಲಕ್ಷ ರೂಪಾಯಿ ಮೀಸಲಿಡಿ. ನೀವು ಯಾರ್ಯಾರು ಅನುಕೂಲ ಇದ್ದೀರಿ. ಆ ಪುಸ್ತಕ 1000 ವರ್ಷ ನಿಮ್ಮನ್ನು ಈ ಜೀವಂತ ಇಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಕನ್ನಡ ಸಂಸ್ಕೃತಿ ಹಾಲುಮತ ಅಧ್ಯಯನ ಪೀಠದಿಂದ ಆಗಲಿ, ಮಠಗಳಿಂದ ಆಗಲಿ, ಕನಕದಾಸ ಸಾಹಿತ್ಯ ಏನು ಮಾಡಿದಾರಲ್ಲ, ಇವು ಭಾಳ ಅಮೂಲ್ಯವಾದಂಥ. ಇಲ್ಲಿ ನಮ್ಮ ಇವ್ರು ಕುಂತಿದ್ದಾರೆಲ್ಲ, ದಿಗ್ಗಜರು ಕುಂತಿದ್ದಾರೆ ಇಲ್ಲಿ. ಅವ್ರ ಎದುರಿಗೆ ನನಗೆ ಮಾತಾಡೋದಕ್ಕೂ, ಇತಿಹಾಸದ ವಿಷಯ ಮಾತಾಡೋದಕ್ಕೆ ಮುಜುಗರ ಆದ್ರೂ, ಅವರ ಸುಧಾಕರ್ ಸತ್ತೋಗ್ಬಿಟ್ರು. ಅವರ ಅಲ್ಲಿ ಎಷ್ಟು ಅಧ್ಯಯನ ಶಕ್ತಿ ಇತ್ತು ಅಂತಂದರೆ, ಬರೆಸ್ಕೊಳ್ಳೋಣ ನಮಗೆ ಶಕ್ತಿ ಇರಲಿಲ್ಲ. ನಮ್ಮ ಲಕ್ಕಪ್ಪಗೌಡರು ಎಂಥ ಸಾಹಿತ್ಯ ರೀ ಅವರ ಅಧ್ಯಯನ ಶಕ್ತಿ ನಾವು ನಾಶ ಮಾಡ್ಕೊಳ್ತಾ ಇದ್ದೀವಿ. ಈ ನೆಲೆಯಲ್ಲಿ ರಾಜಕಾರಣಕ್ಕೆ ಎಷ್ಟು ಅವಶ್ಯಕತೆ ಐತೋ ಸಾಹಿತ್ಯ ಅಷ್ಟೇ ಅವಶ್ಯಕತೆ ಐತೆ. ಸಂಸ್ಕೃತಿ ಆಧಾರಿತ ಸಾಹಿತ್ಯ ನಮಗೆ ಹೆಮ್ಮೆಯನ್ನು ನೀಡುತ್ತೆ. ಈ ಹಿನ್ನೆಲೆಯಲ್ಲಿ ಅಂಥ ಕೆಲಸವನ್ನು 100 ವರ್ಷ ಹಿಂದೆ ಮಾಡಿದಂತಹ ಹನುಮಂತಯ್ಯನವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರ ಆತ್ಮಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಅವರ ಪರಂಪರೆಯ ಹರಿಹರ ಅವರು ನನಗೆ ಗೊತ್ತೇ ಇರಲಿಲ್ಲ, ಇವತ್ತು ಬೆಳಿಗ್ಗೆ ಗೊತ್ತಾಯಿತು. ಅವ್ರ ಮೊಮ್ಮಗ ಅನ್ನುವಂಥದ್ದು ನನಗೆ ಗೊತ್ತಾಯಿತು. ಅಂಥ ಕೆಲಸವನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾಯಿದ್ರು ಪ್ರಾಮಾಣಿಕವಾಗಿ. ನಮ್ಮ ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಹಂಪಿ ವಿಶ್ವವಿದ್ಯಾಲಯದ ಎಲ್ಲ ಕುಲಪತಿಗಳು ಸಂಚಾಲಕರಿಗೆ ಸಹಕಾರವನ್ನು ನೀಡ್ಕೊಂಡು ಬರ್ತಾ ಇದ್ದಾರೆ.